ನಮಸ್ಕಾರ ನ್ಯೂಸ್ ಅಟ್ 11 AM ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಬಾರಿಸು ಕನ್ನಡ ಡಿಂಡಿಮವ ಜೋಗದ ಸಿರಿ ಬೆಳಕಿನಲ್ಲಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು. ಕನ್ನಡಕ್ಕಾಗಿ ನಾವು 5 ಲಕ್ಷ ಜನರಿಂದ ಕನ್ನಡ ಗಾಯನ. ಮಾತಾಡ್ ಕನ್ನಡ. ನ್ಯೂಸ್ 18 ಬೈಕ್ ಕವರೇಜ್. ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಹೊಸ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಕನ್ನಡಕ್ಕಾಗಿ ನಾವು ಅಭಿಯಾನವನ್ನ ಮಾಡಲಾಗ್ತಾ ಇರುವಂಥದ್ದು 5 ಲಕ್ಷ ಕನ್ನಡಿಗರಿಂದ ಗೀತ ಗಾಯನದ ಒಂದು ಸಮಾರಂಭ ಕೂಡ ಇರುವಂಥದ್ದು. ಕನ್ನಡಕ್ಕಾಗಿ ನಾವು ಅಭಿಯಾನವನ್ನ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ. 5 ಲಕ್ಷ ಕನ್ನಡಿಗರು ಈ ಒಂದು ಗೀತ ಗಾಯನದಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ರಾಜ್ಯದಾದ್ಯಂತ ಸಾಮೂಹಿಕ ಗೀತೆ ಗಾಯನವನ್ನ ಮಾಡಲಾಗ್ತಾ ಇದೆ. 1,000ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಹಾಡಿಗೆ ವ್ಯವಸ್ಥೆಯನ್ನ ಮಾಡಲಾಗಿರುವಂಥದ್ದು. ಅಟ್ ಎ ಟೈಮ್ 5 ಲಕ್ಷ ಗಾಯಕರು ಹಾಡನ್ನ ಹಾಡಲಿರುವಂಥದ್ದು. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇವತ್ತಿನ ಸಂತೋಷದ ಸಂಭ್ರಮದ ಕನ್ನಡದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸುಸ್ವಾಗತವನ್ನು ಬಯಸ್ತಾ ನಾನು ಡಾಕ್ಟರ್ ಕಿಕ್ಕೇರಿ ಕೃಷ್ಣಮೂರ್ತಿ, ನನ್ನ ಜೊತೆ ರಮ್ಯಾ ವಸಿಷ್ಠ ಅವರು ಇವತ್ತು ಈ ಕಾರ್ಯಕ್ರಮವನ್ನು ನಿರೂಪಣೆ ಕೂಡ ಮಾಡ್ತಾ ಇದ್ದಾರೆ. ರಮ್ಯಾ ಅವರೇ, ಕನ್ನಡವಲ್ಲ ತಿಂಗಳು ನಡೆಸುವ ಗುಲ್ಲಿನ ಕಾಮನ ಬಿಲ್ಲು, ರವಿ ಶಶಿ ತಾರೆಯ ನಿತ್ಯೋತ್ಸವವದು ಸರಸ್ವತಿ ವೀಣೆಯ ಸೊಲ್ಲು. ಹೌದು, ಲಿಪಿಗಳ ರಾಣಿ ಕನ್ನಡಕ್ಕೆ 2,000ಕ್ಕೂ ಮೀರಿದ ವರ್ಷಗಳ ಸಾಹಿತ್ಯ, ನುಡಿ, ಸಂಸ್ಕೃತಿಯ ಇತಿಹಾಸವಿದೆ. ಇದೇ ನವೆಂಬರ್ 1ರಂದು ನಡೆಯುತ್ತಿರುವ ಕನ್ನಡ ರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ಮಾತಾಡ್ ಕನ್ನಡ, ಕನ್ನಡಕ್ಕಾಗಿ ನಾವು ಈ ಅಭಿಯಾನವನ್ನ ಈಗ ಆರಂಭಿಸ್ತಾ ಇದ್ದೇವೆ. ಸರಿಯಾಗಿ 11 ಗಂಟೆಗೆ ಈ ಅಭಿಯಾನ ಆರಂಭವಾಗ್ತಾ ಇದೆ. ಈಗ ನಾವು ನೀವು ಈಗ ಎಲ್ಲರೂ ಕೂಡ ಅತಿಥಿಗಳನ್ನು ಮೊದಲು ಸ್ವಾಗತಿಸಿ ನೆರೆದಿರುವ ಎಲ್ಲರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ, ಮಾನ್ಯ ಸಭಾಧ್ಯಕ್ಷರು ಶ್ರೀಯುತ ವಿಶ್ವೇಶ್ವರ ಹೆಗಡೆ ಕಾವೇರಿಯವರು ಅವರಿಗೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಇಂಧನ ಸಚಿವರಾಗಿರುವ ಶ್ರೀಯುತ ಬಿ ಸುನೀಲ್ ಕುಮಾರ್ ಅವರಿಗೆ ಪ್ರೀತಿಯ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರದ ಶ್ರೀಯುತ ರವಿಕುಮಾರ್ ಅವರಿಗೆ ಆದರದ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಇನ್ನು ಈ ವೇದಿಕೆಯಲ್ಲಿ ನೆರೆದಿರುವ ಎಲ್ಲ ಶಾಸಕರು, ಹಿರಿಯ ನುರಿತ IAS, IPS, IFS, IRS ಮತ್ತು KS ಅಧಿಕಾರಿಗಳು, ಸಚಿವಾಲಯದ ಸಿಬ್ಬಂದಿಗಳು, ಮಾಧ್ಯಮದ ಮಿತ್ರರು ಹಾಗೂ ನೆರೆದಿರುವ ಎಲ್ಲ ಸಾರ್ವಜನಿಕರಿಗೆ ಪ್ರೀತಿಯ ಕನ್ನಡದ ಸ್ವಾಗತವನ್ನ ಕೋರ್ತಾ, ಸಿರಿ ಗನ್ನಡಂ ಗೆಲ್ಗೆ, ಸಿರಿ ಗನ್ನಡಂ ಬಾಳ್ಗೆ, ಸಿರಿ ಗನ್ನಡಂ ಗೆಲ್ಗೆ, ಸಿರಿ ಗನ್ನಡಂ ಬಾಳ್ಗೆ. ಮೊದಲಿಗೆ ನಮ್ಮ ಹೆಮ್ಮೆಯ ನಾಡಗೀತೆ, ರಾಷ್ಟ್ರಕವಿ ಕುವೆಂಪು ಅವರ ಈ ಗೀತೆ ಡಾಕ್ಟರ್ ಸಿ ಅಶ್ವಥ್ ಅವರ ಸ್ವರ ಸಂಯೋಜನೆ. ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರು ಧ್ಯಾನ, ಜನಕನ ಹೋಲುವ ಗಾಯಕ ವೈದಿಕರ ರಾಮ. ಗನ್ನಡಂ ಗೆಲ್ಗೆ, ಸಿರಿ ಗನ್ನಡಂ ಬಾಳ್ಗೆ, ಸಿರಿ ಗನ್ನಡಂ ಗೆಲ್ಗೆ, ಸಿರಿ ಗನ್ನಡಂ ಬಾಳ್ಗೆ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ರಸ ಋಷಿ ರಾಷ್ಟ್ರಕವಿ ಕುವೆಂಪು ಅವರ ಮುಂದಿನ ಗೀತೆ, ಸಂಗೀತ ರಾಷ್ಟ್ರ ಪ್ರಶಸ್ತಿ ವಿಜೇತರಾದ ಶಿವಮೊಗ್ಗ ಸುಬ್ಬಣ್ಣ ಅವರದು. ಸಿರಿ ಗನ್ನಡಂ ಗೆಲ್ಗೆ, ಸಿರಿ ಗನ್ನಡಂ ಬಾಳ್ಗೆ, ಸಿರಿ ಗನ್ನಡಂ ಗೆಲ್ಗೆ, ಸಿರಿ ಗನ್ನಡಂ ಬಾಳ್ಗೆ. ಕನ್ನಡ ತಾಯಿಗೆ ನಿತ್ಯೋತ್ಸವವನ್ನ ಹಾಡಿದ ಪ್ರೊಫೆಸರ್ KS ನಿಸಾರ್ ಅಹಮದ್ ಅವರ ಮುಂದಿನ ಗೀತೆ, ಸಂಗೀತ ಮೈಸೂರು ಅನಂತಸ್ವಾಮಿ ಅವರದು.
ಸಿರಿಗನ್ನಡಂ ಬಾಳ್ಗೆ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಲಕ್ಷ ಲಕ್ಷ ಕಂಠಗಳಲ್ಲಿ ಇಂದು ಕನ್ನಡ ಗೀತ ಗಾಯನ ಹಲವಾರು ವಿಷಯಗಳಲ್ಲಿ ಕ್ಷೇತ್ರಗಳಲ್ಲಿ ನಡೀತಾ ಇದೆ. ಈ ಸಭೆಯಲ್ಲಿ ಇಂದಿನ ಈ ಕೊನೆಯ ಗೀತೆಯನ್ನ ಅಣ್ಣ ಅವರ ಧ್ವನಿಯಲ್ಲಿ ಕೇಳೋಣ. ರಚನೆ ಹಾಗೂ ಸಂಗೀತ ಹಂಸಲೇಖ. ಯಾವ್ದಾದ ಗೀತೆ ಗೊತ್ತಲ್ವಾ? ಕಲ್ಲು ಕಲ್ಲು, ಮಣ್ಣು ಮಣ್ಣು, ಮರ ಗಿಡ ಎಲ್ಲವೂ ಕೂಡ ಹೇಳುವಂತ ಗೀತೆ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು. ನೀವು, ನಾವು, ಇಡೀ ಕನ್ನಡ ಜನತೆ ಈ ಗೀತೆಗಾಗಿ ಧ್ವನಿ ಆಗ್ತಾ ಇದ್ದಾರೆ. ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬಾಳಲ್ಲಿ ಒಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದಾನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ. ಅವರಿಗೆ ಅಗ್ನಿ ಪರೀಕ್ಷೆನ ಕುತೂಹಲ ಮೂಡಿಸಿದೆ. ಕುರ್ಚಿಯಿಂದ ಕೆಳಗಿಳಿದ ರಾಜಾಹುಲಿ ನಡೆ. ಸಿಎಂ ಪೈಪೋಟಿಯಲ್ಲಿರುವ ಕಾಂಗ್ರೆಸ್ ಜೋಡೆತ್ತು ಬಿಜೆಪಿಗೆ ಕೊಡುತ್ತಾ ಶಾಕ್. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋದಕ್ಕೆ ಗುರಿ ಇಟ್ಟಿದ್ದಾರ ದಳಪತಿಗಳು. ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಕದನ ಕಣದ ಸಂಪೂರ್ಣ ಧಾರವಾಡದಲ್ಲಿ ಡಿಕೆಶಿ ಆಪ್ತನ ಮನೆ ಮೇಲೆ ಐಟಿ ದಾಳಿಯಾಗಿದೆ. ಧಾರವಾಡದಲ್ಲಿ ನಡೆದಿರುವಂತದ್ದು ಗುತ್ತಿಗೆದಾರ UB ಶೆಟ್ಟಿ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಧಾರವಾಡ ನಗರದ ದಾಸನಕೊಪ್ಪ ಸರ್ಕಲ್ನಲ್ಲಿನ ಮನೆ ಇದು. DK ಶಿವಕುಮಾರ್ ಅವರ ಆಪ್ತ ಅಂತ ಹೇಳಲಾಗ್ತಾ ಇದೆ. ಆ ಗುತ್ತಿಗೆದಾರ UB ಶೆಟ್ಟಿ ಅವರ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿದೆ. ದಾಸನಕೊಪ್ಪ ಸರ್ಕಲ್ನಲ್ಲಿದೆ ಅವರ ಮನೆ. ರಾಜ್ಯದ ಪ್ರತಿಷ್ಠಿತ ಗುತ್ತಿಗೆದಾರರಾಗಿದ್ದಾರೆ ಈ UB ಶೆಟ್ಟಿ. ಗೋವಾದಿಂದ ಬಂದಿರುವಂತಹ IT ಅಧಿಕಾರಿಗಳು. ಮೊನ್ನೆನೂ ಕೂಡ ಗಮನಿಸಿದ್ರಿ, ಯಡಿಯೂರಪ್ಪನವರ ಆಪ್ತರ ಮನೆ ಮೇಲೆ ದಾಳಿಯಾದಂಥ ಸಂದರ್ಭದಲ್ಲೂ ಕೂಡ ಗೋವಾದಿಂದ ಬಂದಿರುವ ಅಧಿಕಾರಿಗಳು. DK ಶಿವಕುಮಾರ್ ಅವರ ಆಪ್ತರ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಸತತ 1 ಗಂಟೆಯಿಂದ ಅಧಿಕಾರಿಗಳು ಶೋಧವನ್ನ ಮಾಡ್ತಾ ಇದ್ದಾರಂತೆ. ಅಂದ್ರೆ ಆಲ್ಮೋಸ್ಟ್ ನಾವು ಗಮನಿಸಿರ್ತೀವಿ, ACB ಅಧಿಕಾರಿಗಳಾಗ್ಲಿ IT ಅಧಿಕಾರಿಗಳು ದಾಳಿಯಾಗುವಂತ ಸಂದರ್ಭದಲ್ಲಿ ಬೆಳ್ಳಂಬೆಳಗ್ಗೆ ಮಾಡ್ತಾರೆ. ಬಟ್ ಇಲ್ಲಿ ಈಗ 1 ಗಂಟೆ ಮುಂಚೆ ಆಗಿರುವಂತದ್ದು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಈ ಒಂದು IT ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ ಏನ್ ಲಭ್ಯವಾಗ್ತಾ ಇದೆ? ಹೌದು ಪೃಥ್ವಿರಾಜ್, ಏನಂತಂದ್ರೆ ಈಗಾಗಲೇ ರಾಜಕಾರಣಿಗಳ ಪ್ರಮುಖ ರಾಜಕಾರಣಿಗಳ ಏನು ಆಪ್ತರ ಮನೆ ಮೇಲೆ IT ರೇಡ್ ಆಗ್ತಾ ಇದೆ ಅಂತ ಅನ್ನೋದಕ್ಕೆ ಇದೊಂದು ಕೂಡ ಸಾಕ್ಷಿ ಅಂತ ಹೇಳ್ಬೋದು. ಈಗಾಗಲೇ ನೀವು DK ಶಿವಕುಮಾರ್ ಅವರ ಪರಮಾತ್ಮರಾದಂತ ಏನು UB ಶೆಟ್ಟಿ ಎಂಬುವರ ಮನೆ ಮೇಲೆ ಈಗ ಇವತ್ತು ಬೆಳಗ್ಗೆ ಏಕಾಏಕಿ ದಾಳಿ ನಡೆದಿದೆ. ಏನು ಗೋವಾ ಮೂಲದ ಅಧಿಕಾರಿಗಳು ಕೂಡ ಬೆಳಗ್ಗೆ ಏನು UB ಶೆಟ್ಟಿ ಅವರ ಮನೆ ಮೇಲೆ ದಾಳಿ ನಡೆಸಿದ ಅಧಿಕಾರಿಗಳು ಹಲವು ದಾಖಲೆಗಳನ್ನ ಈಗ ಮಾಹಿತಿಯನ್ನ ಕಲೆ ಹಾಕ್ತಾ ಇದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಗುತ್ತಿಗೆದಾರರಲ್ಲಿ ಒಬ್ಬರಾದಂತಹ UB ಶೆಟ್ಟಿ ಅವರು ಕೂಡ ಒಬ್ಬರಂತ ಹೇಳ್ಬೋದು. DK ಶಿವಕುಮಾರ್ ಅವರು ಏನಾದರೂ ಧಾರವಾಡ ಅಥವಾ ಉತ್ತರ ಕರ್ನಾಟಕದ ಪ್ರಮುಖ ಜಿಲ್ಲೆಗಳಿಗೆ ಆಗಮಿಸಿದ್ರೆ ಇವರೇ ಅವ್ರ ಜೊತೆಗೆ ಏನು UB ಶೆಟ್ಟಿ ಅವರ ವಾಹನದಲ್ಲೇ ಇವರು ಸಂಚಾರವನ್ನ ಮಾಡೋದು. ಇದು ಮತ್ತೊಂದು ಕರೆಕ್ಟ್ ಆಗಿ ಎಲೆಕ್ಷನ್ ಟೈಮಲ್ಲಿ ದಾಳಿ ಆಗಿದೆಯಲ್ಲ, ಉಪಚುನಾವಣೆಯ ಟೈಮ್ನಲ್ಲಿ ಇವ್ರ ಮನೇಲಿ ಏನಾದ್ರೂ ಹಣ ಇದ್ದಿರಬಹುದು ಅನ್ನುವಂತ ಕಾರಣ ಏನಾದ್ರೂ ಇರ್ಬೋದಾ?
ಈ ಟೈಮ್ನಲ್ಲಿ? ಏಕಾಏಕಿ ಇಂದು ನಡೆದಂತ IT ರೇಡ್ ಕೂಡ ಹಲವು ಅನುಮಾನಗಳಿಗೆ ಆಸ್ಪದ ಮಾಡಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಉತ್ತರ ಕರ್ನಾಟಕದ ಎಲ್ಲ ರೀತಿಯ ಕೆಲಸಗಳಿರ್ಬೋದು, ಜೊತೆಗೆ ಅವರ ಆಪ್ತರಾದಂತಹ UV ಶೆಟ್ಟಿ ಅವರು ಕೂಡ ಎಲೆಕ್ಷನ್ ಅಲ್ಲೂ ಕೂಡ ಭಾಗಿಯಾಗಿರುವ ಒಂದು ಹಲವು ದಾಖಲೆಗಳು ಇರುವ ಒಬ್ಬ ಬೆನ್ನಲ್ಲೂ ಕೂಡ ಏನು ಸಂಶಯದಿಂದ ಈ ಅಧಿಕಾರಿಗಳು ಕೂಡ ಇಲ್ಲಿ ಏಕಾಏಕಿ ದಾಳಿ ಮಾಡಿರಬಹುದು ಎಂಬ ಊಹೆ ಕೂಡ ಇದೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕೊರೋನಾ ಜಾಗೃತಿ ಬಗ್ಗೆ ನ್ಯೂಸ್ 18 ನೆಟ್ವರ್ಕ್ ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ಅಭಿಯಾನವನ್ನು ಮಾಡ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ವಾಟ್ಸಪ್ ಮೂಲಕ ಕೂಡ ನೀವು ಪರಿಹಾರವನ್ನ ಕಂಡುಕೊಳ್ಬಹುದು. ಕೊರೋನಾ ಗೊಂದಲದ ನಿಮ್ಮ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗುತ್ತೆ. ನಿಮಗೆ ಉತ್ತರ ಬೇಕು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಅನ್ನು ಮಾಡಿ. ನಮ್ಮ ವಾಟ್ಸಪ್ ನಂಬರ್ 7977773753. ಈ ನಂಬರ್ಗೆ ನಿಮ್ಮ ಪ್ರಶ್ನೆ ಏನು ಅಂತ ಕಳಿಸಿ. ಇದೇ ನಂಬರ್